ನಮ್ಮ 2ನೇ ವರ್ಷದ ಕಾರ್ಯಕ್ರಮ. ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆಗೆ ಶುರುವಾಗಿ ಒಂದು 40 ತಂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳೇನೆ ಜನಪದ ನೃತ್ಯ ಕಾಂಪಿಟಿಷನ್ ಇತ್ತು. ಸೊ ಅದು ತುಂಬ ಚೆನ್ನಾಗಿ ನಡೀತು. ಅದರ ಇದು ತೀರ್ಪು ಅಂದರೆ ವಿನ್ನರ್ಸ್ ವಿಲ್ ಬಿ ಅನೌನ್ಸ್ಡ್ ಇವತ್ತು ಸಾಯಂಕಾಲ. ಇವತ್ತು ಇಡೀ ದಿನ ಪೊಂಗಲಿನ ಇವತ್ತು ಶುರು ಮಾಡೋದು ಒಂದು ರಾಶಿ ಪೂಜೆಯಿಂದ. ಆಮೇಲೆ ಪೊಂಗಲ್ ಇಲ್ಲಿ ಮಾಡೋದಕ್ಕೆ ನಮ್ಮ ಹೆಣ್ಮಕ್ಳೆಲ್ಲ ಸೇರ್ಕೊಂಡಿದ್ದಾರೆ. ಇಲ್ಲಿ ಪೊಂಗಲ್ ಮಾಡಿ ಎಲ್ಲರಿಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅದಾದಮೇಲೆ ಎಲ್ಲ ಸ್ವಲ್ಪ ಸ್ಟಾಲ್ಸು ಮತ್ತು ಜನಪದ ನೃತ್ಯ ತಂಡಗಳು ನಮ್ಮ ಕರ್ನಾಟಕದಿಂದ ಒಂದು 10 ತಂಡ ಬಂದಿದೆ, ಬೇರೆ ಬೇರೆ ಭಾಗದಿಂದ. ಅವರ ಒಂದು ಪ್ರದರ್ಶನ ಇರ್ತದೆ. ಅದರ ಜೊತೆಗೆ ನಮ್ಮ ಕಂಸಾಳೆ ಮತ್ತು ಬೇರೆ ಜನಪದ ನೃತ್ಯಗಳು ಎಲ್ಲ ಇವತ್ತಿನ ಪ್ರದರ್ಶನ ಒಂದು 3 ಗಂಟೆ ತನಕ ನಡೀತದೆ. ಅದಾದಮೇಲೆ ನಮ್ಮದು ಒಂದು ಡ್ರಾಯಿಂಗು ಮತ್ತು ರಂಗೋಲಿ ಕಾಂಪಿಟಿಷನ್ ಇದೆ, ಮೇನ್ಲಿ ಮಕ್ಕಳಿಗೆ ಮತ್ತು ನಮ್ಮ ಹೆಣ್ಮಕ್ಳಿಗೆ. ಮತ್ತು 6:15ಗೆ ರಘು ದೀಕ್ಷಿತಿನ ಕಾನ್ಸರ್ಟ್ ಇದೆ. ಸೊ ಇದೆಲ್ಲ ಅದರ ಜೊತೆಗೆ ಹಳ್ಳಿ ಗೇಮ್ಸ್ ಇದೆ, ಬುಗುರಿ ಆಗಲಿ, ಕೈಟ್ ಫ್ಲೈಯಿಂಗ್ ಆಗಲಿ, ಮತ್ತು ಎತ್ತಿನ ಪ್ರದರ್ಶನ ಇದೆ, ಕುರಿಗಳಿದ್ದಾವೆ. ಮತ್ತು ಇಡೀ ದಿನ ಪೊಂಗಲ್ಲು ನೀವು ತಿನ್ಬೋದು. ಇಲ್ಲಿ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡಿಸಿದ್ದೀವಿ. ಎಳ್ಳು, ಬೆಲ್ಲ, ಕಬ್ಬು ಮತ್ತು ಗೆಣಸು, ಕಡಲೆಕಾಯಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುತ್ತೆ. ಸೊ ಓವರಾಲ್ ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣ ಇದು. ಯಾಕೆಂದರೆ ಬೆಂಗಳೂರಲ್ಲಿ ಇವತ್ತು ಜಾಗನೂ ಇಲ್ಲ, ಮತ್ತು ಹೆಂಗೆ ಹಬ್ಬ ಮಾಡೋದು ಅನ್ನೋದನ್ನೂ ನಾವು ಮರೆತು ಬಿಟ್ಟಿದ್ದೀವಿ. ಸೊ ಒಂದು ಹಳ್ಳಿ ರುಚಿಯಲ್ಲಿ ಇವತ್ತು ಈ ಪ್ರೋಗ್ರಾಮ್ನ ನಾವು ಹಮ್ಮಿಕೊಂಡಿರೋದು. ತುಂಬಾ ಇಷ್ಟ ಆಗಿದೆ. ಯಾಕಂದ್ರೆ ಸಿಟಿಯಲ್ಲಿ ಇದು ನೋಡಿ ತುಂಬಾ ಎಷ್ಟೋ ವರ್ಷ ಆದಂಗೆ ಕಾಣಿಸ್ತಾ ಇದೆ. ಇದು ನೋಡಿರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಇದು ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ಏನೇನು ನಡೆದಿದೆ ಅಂತ ಇವಾಗ ಮುಂದೆ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಮ ಮಕ್ಳಿಗೂ ಗೊತ್ತಾಗ್ಬೇಕಂದ್ರೆ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಬಂದು ಎಲ್ಲ ಪ್ರತಿಯೊಂದು ತೋರಿಸ್ತಾ ಇದೀವಿ. ಇದು ಈ ತರ ಇರುತ್ತೆ, ಅವ್ರಿಗೆ ಗೊತ್ತಿಲ್ಲ ಅಲ್ಲ ಮುಂಚೆ ಹೆಂಗಿರುತ್ತೆ ಅಂತ. ಇದು ನೋಡಿದ್ರೆ ಫುಲ್ಲು ಒಂದು ಹಳ್ಳಿ ಹೆಂಗಿರುತ್ತೆ, ಹಬ್ಬ ಅಂದ್ರೆ ಹೇಗೆ ಅಂತ ನೋಡ್ಸಕ್ಕೆ ನಮ್ಮ ಮಕ್ಕಳೆಲ್ಲ ಕರ್ಕೊಂಡ್ ಬಂದಿದೆ ಇಲ್ಲಿಗೆ. ನಮ್ಗೆ ತುಂಬಾ ಖುಷಿ ಆಗಿದೆ. ನಮ್ಮಿಂದ ಮಕ್ಕಳು ತಿಳ್ಕೊಳ್ಳಿ. ಪೊಂಗಲ್ ಇದು ಅದು ನಮ್ಗೆ ಮಾಡೋದೇ ಇಲ್ಲ, ಬಟ್ ತುಂಬಾ ಇಷ್ಟ ಆಗಿ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಆಗ್ತಾ ಇದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇದು ಮಾಮೂಲಿ ಇವಾಗೆಲ್ಲ ಗ್ಯಾಸ್ ಸ್ಟವ್ ಅದು ಇದು ಬಂದಿದೆ. ಒಂದು ಪೊಂಗಲ್ ದೇವರಿಗೆ ಹಿಂಗೆ ಮಾಡಬೇಕು, ಬಟ್ ಇದು ಇವತ್ತು ನಮ್ಗೆ ತುಂಬಾ ಖುಷಿಯಾಗಿಂದ ಮೇಡಮ್ ಮಾಡಿಕೊಟ್ಟಿದ್ದಾರೆ. ರಾಜೇಶ್ವರಿ. ಹಬ್ಬದ ಸುಗ್ಗಿ ಹುಗ್ಗಿ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿದ್ದೀವಿ. ನಾವು ನಮ್ಮ ಮಕ್ಕಳು ಇದುವರೆಗೂ ನೋಡಿಲ್ಲ ಇದನ್ನೆಲ್ಲ, ಮನೆಯಲ್ಲಷ್ಟೇ ಮಾಡಿಕೊಂಡು ಹಬ್ಬನ ಆಚರಣೆ ಮಾಡ್ತಿದ್ವಿ. ಬಟ್ ಇಲ್ಲೆಲ್ಲ ನೋಡಿದ್ರೆ ಹಳ್ಳಿ ವಾತಾವರಣ ಇದೆ, ಹಳ್ಳಿ ಸೊಗಡು ನೋಡ್ದಂಗಿದೆ. ಎತ್ತುಗಳಾಗ್ಬೋದು, ಈ ಒಲೆನಲ್ಲಿ ಅಡುಗೆ ಮಾಡ್ತಾ ಇರೋದು ಪೊಂಗಲ್ಲು. ಹೌದೌದು, ಈಗ ಹಳ್ಳಿ ಗೇಮ್ಸ್ ಮತ್ತು ರಂಗೋಲಿ ಸ್ಪರ್ಧೆ ಇದೆ, ಗೋಲಿ, ಲಗೋರಿ, ಇನ್ನು ಹಳ್ಳಿಯಲ್ಲೇ ಆಡ್ತಿದ್ದ ಗಿಲ್ಲಿ ದಾಂಡಿ ಆಟ, ಬುಗುರಿ, ಲಗೋರಿ, ಇದೆಲ್ಲ ನಮ್ಮ ಮಕ್ಕಳು ನೋಡೇ ಇಲ್ಲ. ಇಲ್ಲೆಲ್ಲ ಆಟ ಆಡಿಸ್ತಿದ್ದಾರೆ ಇವತ್ತು, ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಹೆಸರು ಶಕುಂತಲಾ. ಜನವರಿ 14 ನಾವು ಎಲ್ಲರೂ ಒಂದು ಹಳ್ಳಿಯಲ್ಲಿ ನಾವು ನೋಡ್ತೀವಿ. ಯಾವಾಗಲೂ ನಾವು ಈ ಥರದ್ದು ಹಳ್ಳಿ ಹೋಗಿ ನೋಡೋಣ ಅಂತಂದರೆ ನಾವು ಅಷ್ಟೊಂದು ಅಟ್ಯಾಚ್ಡ್ ಇಲ್ಲ. ಸೊ ಈ ಮಕ್ಕಳಿಗೆಲ್ಲ ಈ ಥರ ನಾವು ತೋರಿಸ್ಬೇಕು ಅಂದರೆ ಈ ಥರ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ನಾವು ನೋಡಿಕೊಂಡು ಇಲ್ಲೆಲ್ಲ ಮಧ್ಯಾಹ್ನ ಆದರೆ ಒಂದು ಸ್ವಲ್ಪ ಟೈಮ್ಸ್ ಎಲ್ಲ ಥರದ ಚೇಂಜಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಮತ್ತು ಮಕ್ಕಳಿಗೆಲ್ಲ ನಾವು ಪ್ರತಿ ವರ್ಷನೂ ಈ ಥರ ಮನೆ ಅಂದರೆ ಅವಾಗೆಲ್ಲ ಅಜ್ಜಿ ತಾತಂದ್ರೆ ಇದ್ರು ಊರಿಗೋಗೆಲ್ಲ ನಾವು ನೋಡ್ತಾ ಇದ್ರಿ. ಬಟ್ ಇವಾಗ ಈ ಥರದಲ್ಲಿ ಈ ಅಟ್ಮಾಸ್ಫಿಯರಲ್ಲಿ ನಾವು ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಒಂದು ಲೈಕ್ ಹಳ್ಳಿಯಲ್ಲಿ ಮಾಡೋ ಥರನೇ ಇದೆ ಇಲ್ಲಿ ಈವೆಂಟ್ಸು, ಅದೆಲ್ಲ ನೋಡ್ತಾರೆ ತುಂಬ ಚೆನ್ನಾಗಿದೆ. ನಮಗಂತೂ ಒಂದು ಎಕ್ಸೈಟೆಡ್ ಆಗಿ ನೋಡ್ತಾ ಇದ್ದೀವಿ. ಇವಾಗ ಸ್ಟಾರ್ಟಿಂಗ್ ಪೊಂಗಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದೇ ಥರದ್ದು ಎಲ್ಲ ಥರದ್ದು ಲೈಕ್ ನಾವು ಮಧ್ಯಾಹ್ನ ರಾತ್ರಿ ಗಂಟೆ ಈ ಥರ ಎಲ್ಲ ಥರ ಪ್ರೋಗ್ರಾಮ್ಸ್ ಇಲ್ಲಿ ನಡೀತಾ ಇದೆಯಲ್ಲ, ತುಂಬ ಖುಷಿ ಆಗ್ತಾ ಇದೆ ನಮ್ಗೆ ನೋಡ್ತಾ ಇರೋದು. ಐಶ್ವರ್ಯ.